ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 14/6/2026 ಭಾನುವಾರ ವೃಶ್ಚಿಕ ರಾಶಿಯವರಿಗೆ ಚತುರ್ದಶಿ ತಿಥಿ, ಅಮಾವಾಸ್ಯ ತಿಥಿ, ರೋಹಿಣಿ ನಕ್ಷತ್ರ, ಧೃತಿಯೋಗ ಮತ್ತು ಶೂಲ ಯೋಗಗಳ ಸಂಯೋಜನೆಯಿಂದ ಉಂಟಾಗುವಂತಹ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡೋಣ. ವೃಶ್ಚಿಕ ರಾಶಿಯವರೇ, ಈ ದಿನ ಭಾನುವಾರ ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಯ ತೀವ್ರ ಮನೋಭಾವ ಅನ್ನುವಂಥದ್ದು, ರೋಹಿಣಿ ನಕ್ಷತ್ರದ ಸ್ಥಿರತೆ ಮತ್ತು ಫಲದಾಯಕ ಶಕ್ತಿ ಎನ್ನುವಂಥದ್ದು, ಧೃತಿಯೋಗದ ಸಹನೆ ಮತ್ತು ಶೂಲ ಯೋಗದ ಎಚ್ಚರಿಕೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ಹಣಕಾಸು, ಆರೋಗ್ಯ, ಸಂಬಂಧಗಳು ಮತ್ತು ಗುಪ್ತ ವಿಷಯಗಳ ಮೇಲೆ ಇದು ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದು. ನಾವು ಯಾವ ಕೆಲಸದಲ್ಲಿ ಯಶಸ್ಸನ್ನು ಗಳಿಸಬೇಕು, ಯಾವ ವಿಚಾರದಲ್ಲಿ ಜಾಗ್ರತೆಯಿಂದ ಇರಬೇಕು ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಹಾಗೂ ಭಾನುವಾರದ ಅಧಿಪತಿ ಸೂರ್ಯನಿಂದ ಈ ಎರಡು ಗ್ರಹಗಳ ಸಂಯೋಜನೆಯಿಂದ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಬಹುದು. ಆದರೆ ಒಳಗಿನ ಭಾವನಾತ್ಮಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದ್ದರಿಂದ ಧೈರ್ಯದಿಂದ ನಿರ್ಧಾರ ಮಾಡುವಂಥ ಶಕ್ತಿ, ಹಳೆಯ ಸಮಸ್ಯೆ ಪರಿಹಾರವಾಗೋ ಸಾಧ್ಯತೆ ಇರ್ತದೆ. ರಿಸರ್ಚ್ ಮತ್ತು ಗುಪ್ತ ಕಾರ್ಯಗಳಿಗೆ ಅನುಕೂಲವಾಗ್ತದೆ. ಶೂಲಯೋಗದ ಪ್ರಭಾವದಿಂದ ಕೋಪ ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ಅಮಾವಾಸ್ಯೆ ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಹುದು. ಮುಖ್ಯ ಸೂಚನೆ: ಇಂದು ಕೋಪ ನಿಯಂತ್ರಣ ಮತ್ತು ತಾಳ್ಮೆ ಅತ್ಯಂತ ಮುಖ್ಯವಾಗಿರ್ತದೆ. ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ನಕಾರಾತ್ಮಕತೆ ನಿವಾರಣೆ ಆಗ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಉಂಟಾಗ್ತದೆ. ಶಿವನ ಆರಾಧನೆಗೆ ಅತ್ಯುತ್ತಮವಾಗಿರ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರದ ಯೋಚನೆ ಇರ್ತದೆ. ಮನಸ್ಸಿಗೆ ಶಾಂತಿ ಬೇಕಾಗುವ ದಿನ. ಒಳಚಿಂತನೆ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ವಿಶೇಷವಾದಂಥ ಸೂಚನೆ ಅಂತಂದರೆ, ದೊಡ್ಡ ಹಣಕಾಸು ನಿರ್ಧಾರ ಮಾಡುವಂಥದ್ದು ಬೇಡ. ಈ ದಿನ ಸಂಶಯದಿಂದ ಸಂಬಂಧ ಹಾಳು ಮಾಡಿಕೊಳ್ಳಬೇಡಿ. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಆಕರ್ಷಣೆ, ಹಣಕಾಸಿನ ಯೋಚನೆ, ಸೃಜನಶೀಲತೆ ಎಲ್ಲ ಇರ್ತದೆ. ಆದರೆ ಹೊಸ ಐಡಿಯಾ ಬರಬಹುದು. ಆದಾಯದ ಬಗ್ಗೆ ಯೋಚನೆಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಅನಗತ್ಯ ಖರ್ಚು ನಿಯಂತ್ರಿಸೋದಕ್ಕೆ ಮಾರ್ಗಗಳನ್ನು ಹುಡುಕ್ತೀರ. ಧೃತಿಯೋಗದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಸ್ಥಿರತೆ, ನಿರ್ಧಾರದ ಸಾಮರ್ಥ್ಯ, ಕೆಲಸದಲ್ಲಿ ಸಹನೆ ಅನ್ನುವಂಥದ್ದು ಇರ್ತದೆ. ಅದರ ಜೊತೆಗೆ ಹಿರಿಯರಿಂದ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಕೆಲಸದಲ್ಲಿ ಪ್ರೋಗ್ರೆಸ್ ನಿಧಾನ ಆದರೂ ಸಹ ಸ್ಥಿರವಾಗಿರುತ್ತದೆ ಅನ್ನುವಂಥದ್ದು. ಶೂಲಯೋಗದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಕೋಪ ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ವಾದ ವಿವಾದಗಳು ಉಂಟಾಗೋ ಸಾಧ್ಯತೆ ಇರ್ತದೆ. ಕಾರಣದಿಂದಾಗಿ ಮನಸ್ಸಿನ ಅಶಾಂತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದ್ದರಿಂದ ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದಿರಿ. ಮಾತಿನಲ್ಲಿ ತಾಳ್ಮೆಯನ್ನು ತೆಗೆದುಕೊಳ್ಳಿ. ಸಿಗ್ನೇಚರ್ ಹಾಕುವಂಥ ಪರಿಸ್ಥಿತಿ ಬಂದಾಗ ಡಬಲ್ ಚೆಕ್ ಮಾಡಿ ಸೈನ್ ಮಾಡಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ವೃಶ್ಚಿಕ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಮಿಶ್ರ ಫಲ, ಆದರೆ ಪ್ರಗತಿ ತರುವಂಥ ದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನೆಕ್ಸ್ಟು, ಗುಪ್ತ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ಸಮಾಜದಲ್ಲಿ ಗುರುತಿಸುವಂಥ ಅವಕಾಶಗಳು ಬರಬಹುದು. ಪೆಂಡಿಂಗ್ ಕಾರ್ಯಗಳೇನಾದರೂ ಇದ್ದರೆ ಅದನ್ನು ಮುಗಿಸೋದಕ್ಕೆ ಅವಕಾಶಗಳು ಸಿಗ್ತದೆ. ಕ್ಷೇತ್ರವಾರ ಉದ್ಯೋಗ ಫಲವನ್ನು ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ರಿಸರ್ಚ್ಗಳಿಗೆ ಅತ್ಯುತ್ತಮವಾದಂಥ ದಿನ. ಇನ್ವೆಸ್ಟಿಗೇಷನ್ ಮಾಡೋವಂಥವ್ರಿಗೆ ಗುಪ್ತ ಮಾಹಿತಿಯಿಂದ ಲಾಭ ಉಂಟಾಗ್ತದೆ. ಕಾರ್ಯದಲ್ಲಿ ಫೋಕಸ್ ಹೆಚ್ಚಾಗ್ತದೆ ಎನ್ನುವಂಥದ್ದು. ವ್ಯವಹಾರ ಮಾಡುವಂಥವರು ಎಚ್ಚರಿಕೆಯಿಂದ ಮಾಡಬೇಕು. ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿದ್ರೆ, ವ್ಯವಹಾರವನ್ನು ಮಾಡಿದ್ರೆ ಲಾಭ ಉಂಟಾಗ್ತದೆ, ಇಲ್ಲ ಅಂದರೆ ನಷ್ಟ. ಆನ್ಲೈನ್ ಬಿಸ್ನೆಸ್ ಇರ್ಬೋದು, ರಿಸರ್ಚ್ ಕಾರ್ಯ ಇರ್ಬೋದು, ಹೀಲಿಂಗ್ ಕಾರ್ಯ ಇರ್ಬೋದು, ಕೋಚಿಂಗ್ ಕಾರ್ಯ ಇರ್ಬೋದು, ಕನ್ಸಲ್ಟೇಷನ್ ಕಾರ್ಯ ಇರ್ಬೋದು, ಜ್ಯೋತಿಷ್ಯ ಅಥವಾ ವಾಸ್ತುಕ್ಷೇತ್ರಗಳಿರ್ಬೋದು. ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಖಂಡಿತ ಲಾಭ ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಹಣಕಾಸಿನ ವಿಚಾರದಲ್ಲಿ
ಅರ್ಜೆಂಟಾಗಿ ಅಮೌಂಟನ್ನು ಖರ್ಚು ಮಾಡೋದಕ್ಕೆ ಹೋಗಬಾರ್ದು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹಣದ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ರಿಸ್ಕ್ ಇರೋವಂಥ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಸಿಗ್ತದೆ. ಹಳೆಯ ವಿಚಾರಗಳು ಯಾವುದಾದ್ರೂ ಇದ್ದರೆ ಆ ವಿಚಾರಗಳಿಗೆ ಪರಿಹಾರಗಳನ್ನು ಕಂಡುಹಿಡ್ಕೊಳ್ಬೋದು. ಯಾವುದಾದ್ರೂ ಸಹಮತ ಬಂದಿಲ್ಲದಲ್ಲಿರುವಂಥ ಯಾವುದಾದ್ರೂ ವಿಚಾರಗಳಿದ್ದರೆ ಅದನ್ನು ತೆಗೆದುಕೊಂಡ್ರೆ ಇವತ್ತು ಅದರಲ್ಲಿ ಇದ್ದಂಥ ಅನುಮಾನಗಳನ್ನು ಬಗೆಹರಿಸ್ಕೊಳ್ಬಹುದು. ಮೊದಲಿಗೆ ನೀವು ಬೇರೆಯವ್ರ ಮೇಲೆ ಅನುಮಾನ ಪಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪದ ಮಾತುಗಳನ್ನು ಆಡೋದು ಬೇಡ. ಆರೋಗ್ಯದಲ್ಲಿ ರಕ್ತದೊತ್ತಡ, ತಲೆನೋವು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ತಾಳ್ಮೆ, ಕೋಪ, ನಿಯಂತ್ರಣ ಮತ್ತು ಸ್ಪಷ್ಟ ನಿರ್ಧಾರಗಳಿಂದ ನಡೆದರೆ ಸವಾಲುಗಳ ನಡುವೆಯೂ ಯಶಸ್ಸು ಮತ್ತು ಸ್ಥಿರತೆಯನ್ನು ತರುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಶ್ಚಿಕ ರಾಶಿಯವರು ತಾಳ್ಮೆಯಿಂದ ಈ ದಿನವಶವನ್ನು ಕೇಳಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಇತರ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.